ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಗಂಡನ್ ಕೈಯಿಂದ ತುಂಬಾ ಪ್ರೀತಿಯಿಂದ ಕಟ್ಟಿಸ್ಕೊಂಡಿರೋ ತಾಳಿ ದೂರ ಆಯ್ತು ಅಂದ್ರೆ ಆ ಗಂಡನ್ಗೆ ಏನೋ ಕೆಟ್ಟದಾಗತ್ತೆ ಅಂತ ಅರ್ಥ. ತಾಳಿ ಕತ್ತಲಿದ್ರೆ ಗಂಡನ್ಗೆ ಎಷ್ಟು ಒಳ್ಳೇದಾಗತ್ತೋ ಆ ತಾಳಿ ಕಿತ್ತು ಕೆಳಗಡೆ ಬಿದ್ರೆ ಗಂಡನ್ಗೆ ಅಷ್ಟೇ ಅಪಾಯ ಆಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ತಕ್ಷಣ ತಾಳಿನ ಕುತ್ತಿಗೆಗೆ ಹಾಕೋಬೇಕು, ಇಲ್ಲ ಅಂದ್ರೆ ನಿನ್ ಗಂಡನ್ಗೆ ಅಪಾಯ ತಪ್ಪಿದ್ದಲ್ಲ. ತಡ ಮಾಡಕ್ ಹೋಗ್ಬೇಡಿ, ಹುಷಾರು. ಅಕ್ಕ ಹೇಳ್ದಾಗೆಲ್ಲ ನಡೀತಾ ಇರುತ್ತೆ. ನನ್ಗಿವಾಗ ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ. ಅಕ್ಕ, ಶೇಖರ್ ಅವ್ರಿಗೆ ಏನೂ ಆಗ್ಬಾರ್ದು. ನಾನು ಅವ್ರನ್ನ ತಕ್ಷಣ ನೋಡ್ಬೇಕು. ನಾನು ಹೋಗ್ಬರ್ತೀನಿ ಅಕ್ಕ. ಅವನಿ ಮೇಲೆ ಸ್ವಲ್ಪನೂ ಗಮನ ಇಲ್ಲದೆ ಓಡಾಡ್ತಿದ್ದೀರಾ. ಎಂತ ಅಪಾಯ ತಪ್ಪಿತು? ತಪ್ಪಿಲ್ಲ ಅವನಿ, ನೀನೇ ತಪ್ಪಿಸ್ದೆ. ನಮ್ ಬೀದಿನಲ್ಲಿರೋ ಒಬ್ರಕ್ಕ ಹೇಳ್ದ ಹಾಗೆ ಆಯ್ತು. ಏನ್ ಹೇಳಿದ್ರು? ಗಂಡನ್ ಕೈಯಿಂದ ತುಂಬಾ ಪ್ರೀತಿಯಿಂದ ಕಟ್ಟಿಸ್ಕೊಂಡಿರೋ ತಾಳಿ ದೂರ ಆಯ್ತು ಅಂದ್ರೆ ಆ ಗಂಡನ್ಗೆ ಏನೋ ಕೆಟ್ಟದಾಗತ್ತೆ ಅಂತ ಅರ್ಥ. ಭಾವನ್ ಸ್ವಾರ್ಥಕ್ಕೆ ಮಿತಿ ಇಲ್ದೇ ಇರೋ ಹಾಗಾಗಿದೆ. ಅವ್ರ ಕುಡಿತಕ್ಕೋಸ್ಕರ ನನ್ನ ತಾಳಿನ ಕಿತ್ಕೊಂಡು ಹೋದ್ರು. ಆ ಅಕ್ಕ ಹೇಳಿದ ಮಾತುಗಳಿಗೆ ನಿಮ್ಗೇನಾಗುತ್ತೋ ಅಂತ ತುಂಬಾ ಭಯ ಆಯ್ತು. ನಿಮ್ಮನ್ನ ನೋಡೋಣ ಅಂತ ಹೇಳಿ ಭಯದಿಂದ ಬರ್ಬೇಕಾದ್ರೆ ಅಪಾಯ ನಿಮ್ ಹಿಂದೆ ನೆರಳಿನ ತರ ಕಾಣಿಸ್ತು. ದೇವ್ರ ದಯೆಯಿಂದ ದೊಡ್ಡ ಅಪಾಯ ತಪ್ಪಿತು. ಯಾವುದೋ ಒಂದು ರೀತಿಯಲ್ಲಿ ನನ್ನನ್ನು ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರಿ. ಆ ಕ್ಷಣದಿಂದ ನೀವ್ ಯಾವಾಗ ಬರ್ತಿರೋ ಅಂತ ಕಾಯ್ತಾನೆ ಇದ್ದೀನಿ. ಯಾವಾಗ ಫೋನ್ ಮಾಡ್ತಿರೋ ಅಂತ ತುಂಬಾ ಆಸೆಯಿಂದ ನೋಡ್ತಾನೆ ಇದ್ದೀನಿ. ಅಂದ್ರೆ ಅವನಿ, ಅದು ನನ್ ಬಗ್ಗೆ ಹೇಳಿದ್ರ? ನಿಮ್ಮೇಲಿರೋ ನಂಬಿಕೆನ ಉಳಿಸ್ಕೊಳ್ತಾ ಇದ್ದೀರಾ? ಮಾತಾಡ್ರಿ. ಅದು ನಾನ್ ಫೋನ್ ಮಾಡ್ತಾ ಇದ್ರೆ ಯಾಕೆ ರಿಸೀವ್ ಮಾಡ್ತಿಲ್ಲ? ಆಫೀಸ್ಗೆ ಸಂಬಂಧಪಟ್ಟ ವರ್ಕಲ್ಲಿದ್ದು 24 ಗಂಟೆನೂ ಬಿಸಿನಾ? ನಿದ್ದೆ ಮಾಡ್ತಿಲ್ವಾ? ನಿದ್ದೆ ಮಾಡೋಕ್ ಮುಂಚೆ 1 ನಿಮಿಷ ಕೂಡ ಸಮಯ ಸಿಗ್ತಿಲ್ವಾ ನಿಮ್ಗೆ? ಕ್ಲೈಂಟ್ಸ್ ಜೊತೆ ಫೋನ್ ಕಾಲ್ ಜಾಸ್ತಿಯಾಗಿ. ಸುಳ್ಳು ಹೇಳ್ಬೇಡಿ. ಬೇರೆ ಏನಾದ್ರೂ ಕಾರಣ ಇದ್ರೆ ಹೇಳಿ, ಆದ್ರೆ ಈ ರೀತಿ ಸುಳ್ಳು ಮಾತ್ರ ಹೇಳ್ಬೇಡಿ. ಅರೆ, ನಾನ್ ಆನ್ಸರ್ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಂಡತಿ ಊಟ ತಿಂಡಿ ಎಲ್ಲ ಬಿಟ್ಟು ಹಗಲು ರಾತ್ರಿ ಅವಳು ಕಾಯ್ತಿರ್ತಾಳೆ ಅನ್ನೋ ಆಲೋಚನೆ ಕೂಡ ಇಲ್ವಾ ನಿಮ್ಗೆ? ಭಾವ ನೋಡಿದ್ರೆ ಹಾಗ್ ಮಾಡಿದ್ರು, ನೀವ್ ನೋಡಿದ್ರೆ ಹೀಗ್ ಮಾಡ್ತಿದ್ದೀರಾ. ನಂಗ್ ಯಾಕೆ ನರ್ಕ? ಒಂದೇ ಸಲ ಕತ್ತರಿಸ್ಕಿ ಸಾಯಿಸ್ಬಿಡಿ. ನನ್ನಿಂದ ಅವಾಗ ನಿಮ್ಗೆ ಯಾವುದೇ ತೊಂದರೆ ಇರಲ್ಲ. ಯಾಕೆ ಹಾಗೆ ಮಾತಾಡ್ತಿದ್ಯಾ? ನನ್ ಮಾತುಗಳೇ ನಿಮಗ್ ಕಾಣಿಸ್ತಿದೆ. ನೀವ್ ಹೇಗ್ ನಡ್ಕೊಳ್ತಿದ್ದೀರಾ ಅನ್ನೋದು ನೀವ್ ಗಮನಿಸ್ತಿಲ್ಲ. ಅದಲ್ಲ ಅವನಿ. ಇನ್ನೇನು ಮಾತಾಡ್ಬೇಡಿ. ನನ್ ಜೊತೆ ಮನೆಗ್ ಬನ್ನಿ.
ಅವನಿ, ಆ ಅಕ್ಕ ಹೇಳ್ದ ಹಾಗೆ ಶ್ರೀಕರ್ ಅವ್ರಿಗೆ ಅಪಾಯ ಎದುರಾಗಿತ್ತು ಅಕ್ಕ. ನಿನಗೆ ಅಪಾಯ ಆಗತ್ತೆ ಅಂತ ಗೊತ್ತಾದ ಮರುಕ್ಷಣನೇ ನಿನ್ಗೋಸ್ಕರ ಹೊರಟ್ಲು. ನೀನಂದ್ರೆ ನನ್ನ ತಂಗಿಗೆ ಅಷ್ಟೇ ಇಷ್ಟನಪ್ಪ. ನಿನಗೇನೇ ಚಿಕ್ಕ ಅಪಾಯ ಆದ್ರೂ ನನ್ನ ತಂಗಿ ಬದುಕಲ್ಲ. ಈಗಲೇ ಬರ್ತೀನಿ ಇರಿ. ನಿಮ್ಮನ್ ಬಿಟ್ಟು ನಾನು ಇರೋದಿಲ್ಲ ರೀ. ನನ್ನಿಂದ ಆಗ್ತಿಲ್ಲ. ನಮ್ ಬಗ್ಗೆ ಅಕ್ಕಂಗ್ ಗೊತ್ತಾಗೋಕ್ಕೂ ಮುಂಚೆ ನನ್ನನ್ ಕರ್ಕೊಂಡು ಹೋಗ್ರಿ. ಅಮ್ಮನಂತ ಜಾತಕ ಹೊಂದಿರೋ ಹುಡುಗಿ ಜೊತೆ ನನಗೆ ಮದ್ವೆ ಮಾಡಬೇಕು ಅನ್ಕೊಂಡಿದ್ದಾರೆ ಅನ್ನೋ ವಿಷಯನ ನಿನ್ನ ಹತ್ರ ಹೇಳಬೇಕು ಅಂತ ಮನೆಯಿಂದ ಹೊರಟು ಬಂದೆ. ಈ ಪರಿಸ್ಥಿತಿಲಿ ನಿನಗ ಆ ವಿಷಯನ ಹೇಗೆ ಹೇಳಕ್ಕಾಗತ್ತೆ? ಈ ಸಂದರ್ಭದಲ್ಲಿ ಹೇಳ್ದೆ ಅಂದ್ರೆ ನೀನ್ ತಡ್ಕೊಳ್ಳೋದಿಲ್ಲ. ಕೂತ್ಕೊಳ್ಳಿ. ಪರವಾಗಿಲ್ಲ. ಅವನಿ ಕತ್ತಲ್ಲಿ ತಾಳಿ ಇಲ್ಲದೆ ಇರೋದು ನಿಮಗ ಅಪಾಯ. ಅಪಾಯದಿಂದ ಪಾರಾಗಬೇಕು ಅಂದ್ರೆ ಒಂದೇ ದಾರಿ. ಅವನಿ ಮನಃಶಾಂತಿಯಿಂದ ಇರಬೇಕು ಅಂದ್ರೆ ಕನಿಷ್ಠ ಈ ಅರಿಶಿನದ ದಾರ ಆದ್ರೂ ಅವಳ ಕತ್ತಲ್ಲಿರ್ಬೇಕು. ಇದನ್ ಕಟ್ಟು ಶ್ರೀಕರ್. ತಗೊಳ್ರಿ, ಬೇಗ ಕಟ್ಟಿ. ಅಗತ್ಯ ಇಲ್ಲ. ಅವನಿಯಿಂದ ದೂರ ಆಗಿರೋ ತಾಳಿ ಅವನಿನೇ ಹುಡ್ಕೊಂಡು ಬರುತ್ತೆ. ನನ್ನ ಗಂಡನ ಕೈಗದ್ ಸಿಕ್ಕಿದ್ಮೇಲೆ ಅದು ವಾಪಸ್ ಬರುತ್ತೆ ಅನ್ನೋದು ಅಷ್ಟು ಸುಲಭ ಅಲ್ಲಪ್ಪ. ಬಂದಿದೆ ರೀ. ನಿಮ್ಮ ಹತ್ರ ಹೇಗ್ ಬಂತು? ನಿನ್ನ ನೋಡೋಣ ಅಂತ ಬರ್ತಿರ್ಬೇಕಾದ್ರೆ ದಾರಿಲಿ ಮಾರ್ವಾಡಿ ಶಾಪ್ ಹತ್ರ ನರಸಿಂಹ ಅವ್ರು ಕಾಣಿಸಿದ್ರು. ಈ ತಾಳಿ ನಡ ಇಟ್ಕೊಂಡು ದುಡ್ಡು ಕೊಡು. ಇದು ನನ್ನ ಆದ್ಮಿದು. ನನ್ನ ಮಗಳು ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ದುಡ್ಡಿಲ್ಲ ಅಂತ ಕೇಳಿದಕ್ಕೆ ತಾಳಿ ನಡ ಇಟ್ಟು ಬಾ ಬಾಬಾ ಅಂತ ಕೊಟ್ಲು. ಎಷ್ಟಿದೆ ಸೆಟು? 1 ಲಕ್ಷ ಇದೆ. ಲಕ್ಷ ರೂಪಾಯ? ಬರ್ತೀನಿ ಸೆಟು. ಯಾವಾಗ್ಲಿಂದನೋ ಗೋವಾಗೆ ಹೋಗ್ಬೇಕು ಅನ್ಕೊಂಡಿದ್ದೆ. ಈ ದುಡ್ಡಲ್ಲೇ ಹೋಗಿ ಬಂದ್ಬಿಡ್ಬೇಕು.
ಶೆಡ್ಜಿ, ಹೇಳಪ್ಪ, ಏನು ಬೇಕು? ಆ ತಾಳಿ ಬೇಕು. ಇದನ್ನ ಬೇರೆಯವರು ಅಡಗೆ ಇಟ್ಟಿದ್ದಾರೆ. ನಿಮ್ದಕ್ಕೆ ಬೇಕು ಅಂದ್ರೆ ಬೇರೆ ಡಿಸೈನ್ಗೆ ತೋರಿಸ್ತೀನಿ. ನನಗೆ ಅದೇ ಬೇಕು. ಯಾಕೆ ಅಂದರೆ ಅದು ನನ್ನ ಹೆಂಡ್ತಿದು. ಇವಾಗ ನಿಮ್ಮ ಹತ್ರ ಅಡ ಇಟ್ಟೋನು ನಿಮ್ಮ ಹತ್ರ ಸುಳ್ಳು ಹೇಳಿ ಹೋಗಿದ್ದಾನೆ. ಖಂಡಿತವಾಗ್ಲೂ ಕತ್ಕೊಂಡೇ ಬಂದಿರ್ತಾನೆ. ಅವನ್ನ ನೋಡಿದ್ರೆ ನಮ್ದಕ್ಕೂ ಅನುಮಾನ ಬಂತು. ಅವನಿಗೆ ಕೊಟ್ಟಿರೋ ದುಡ್ಡನ್ನ ನಾನು ಪೇ ಮಾಡ್ತೀನಿ. ಇದಕ್ಕೋಸ್ಕರ ಅವನು ಮತ್ತೆ ಬರ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಆ ತಾಳಿನ ನನಗೆ ಕೊಟ್ಬಿಡಿ. ಸರಿ. ನಿಮ್ ಬಂಧ ಅದೆಷ್ಟು ಗಟ್ಟಿನೋ ಈ ಘಟನೆನೇ ಹೇಳ್ತಿದೆ. ಅವನಿಯಿಂದ ಏನೂ ದೂರ ಆಗ್ಬಾರ್ದು. ಅವನಿ ನಿನ್ ಮಧ್ಯೆ ಯಾವ ತೊಂದ್ರೆನೂ ಇರಬಾರ್ದು. ಇಬ್ರು ಇಲ್ಲಿ ಬನ್ನಿ ಬನ್ನಿ. ಬಾ ಶ್ರೀಕರ್. ದೇವ್ರ ಮುಂದೆ ಅವನಿ ಕತ್ತಿಗೆ ಮಂಗಳಸೂತ್ರ ಹಾಕಪ್ಪ. ಆ ದೇವರ ಆಶೀರ್ವಾದದಿಂದ 100 ಕಾಲ ಸಂತೋಷವಾಗಿರ್ತೀರ. ದೂರ ಆದಾಗ ನಮ್ಮ ಮಧ್ಯ ಇರೋ ದೂರ ಇನ್ನೂ ಜಾಸ್ತಿ ಆಗುತ್ತೇನೋ ಅಂತ ಭಯ ಆಯ್ತು. ಈಗ ನಂಗೆ ಧೈರ್ಯ ಬಂತು. ನಮ್ಮ ಮಧ್ಯ ಯಾವತ್ತೂ ದೂರ ಬರಬಾರ್ದು ರೀ. ಕೆಲವು ಗಂಟೆ ತಾಳಿ ದೂರ ಆಗಿದ್ದಕ್ಕೆ ವಿಲವಿಲ ಅಂತ ಒದ್ದಾಡಿದಾಳೆ. ಅಮ್ಮ ಅಪ್ಪ ಮಾಡ್ತಿರೋ ಪ್ರಯತ್ನದ ಬಗ್ಗೆ ಹೇಳಿದೆ ಅಂದ್ರೆ ಅವನಿಗೆ ಉಸಿರೇ ನಿಂತು ಹೋಗುತ್ತೆ. ಮನೇಲಿ ಪರಿಸ್ಥಿತಿ ಹೇಗಿದೆ? ತಾಳಿ ಕೊಟ್ಟು ಹೋಗೋಣ ಅಂತ ಬಂದೆ. ನನಗೆ ಕೆಲಸ ಇದೆ, ನಾನು ಮತ್ತೆ ಸಿಗ್ತೀನಿ, ಸರಿನಾ? ಹಾಗೆ ಆಗ್ಲಿ ಪುರೋಹಿತ್ರೆ, ಈ ವಿಷಯ ಅವ್ರಿಗೂ ತಿಳಿಸ್ತೀವಿ. ಹೇಳ್ತೀನಿ. ಏನಂದ್ರು ರೀ? ನಿಶ್ಚಿತಾರ್ಥ ನಾಳೆನೇ ಇಟ್ಕೊಳಕ್ ಹೇಳಿದ್ರು. ಹೌದಾ? ನಾನೇನೋ ಮುಹೂರ್ತ ಹತ್ರದಲ್ಲಿ ಇರುತ್ತೋ ಇಲ್ವೋ ಅಂತ ಡೌಟ್ ಪಟ್ಟಿದ್ದೆ. ತಕ್ಷಣ ಶ್ರೀಕರ್ಗೆ ಫೋನ್ ಮಾಡ್ರಿ. ಅಲ್ಲಿ ನೋಡಿ ಬಂದ್ಬಿಟ್ಟ. ಬಾಮೈದ,
ನಿನಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸು. ಎಲ್ಲಿಗೆ ಹೋಗಿದ್ದೆ ಶ್ರೀಕರ್? ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದೆ ಅಮ್ಮ. ಅಪ್ಪ ಈಗಷ್ಟೇ ಪುರೋಹಿತ್ರ ಹತ್ರ ಮಾತಾಡಿದ್ರು. ನಾಳೆನೆ ನಿಶ್ಚಿತಾರ್ಥ. ಅಮ್ಮ, ಇಷ್ಟು ಬೇಗ ಏನಕ್ಕೆ? ಆಮೇಲೆ ಯಾವಾಗಾದ್ರೂ ಇಟ್ಕೋಬೋದಿತ್ತಲ್ವಾ? ಸಮಯ ಬಂದಾಗ ಎಲ್ಲ ಆಗೋಗ್ಬಿಡ್ಬೇಕು. ತಡ ಯಾಕೆ? ಅಮ್ಮ, ಅದಲ್ಲ ಅಮ್ಮ. ಮೊದ್ಲಿಂದಾನು ನಿಹಾರಿಕಾ ಜೊತೆ ಮದ್ವೆ ಅಂದ್ರೆ ಶ್ರೀಕರ್ ಯಾಕೋ ಅಪ್ಸೆಟ್ ಆಗೇ ಇರ್ತಾನೆ. ಯಾವುದೋ ಒಂದು ರೀತಿಲಿ ಮದುವೆ ಆಗದೇನೆ ಇರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಹಾಗಂತ ವಿಷಯನ ಪೂರ್ತಿಯಾಗಿ ನಮ್ಮ ಮುಂದೆ ಬಿಟ್ಕೊಡಕ್ಕೆ ರೆಡಿ ಇಲ್ಲ. ತಡವಾಸ್ತಾನೆ ಇದ್ದಾನೆ. ಇಲ್ಲಿ ಮನೆ ಹುಡುಗಿನೂ ಬೇಡ ಅನ್ಕೊಂಡು, ಅಲ್ಲಿ ಹೊರಗಡೆ ಹುಡುಗಿನೂ ಬೇಡ ಅನ್ಕೊಂಡು ಕಾಲಹರಣ ಯಾಕೆ ಮಾಡ್ತಿದ್ದಾನೆ ಅಂತ ಯಾರಿಗೂ ಅರ್ಥ ಆಗ್ತಿಲ್ಲ. ನಿಹಾರಿಕಾ ಅಂದವಾಗಿದ್ದಾಳೆ, ಸಂಸ್ಕಾರ ಹೊಂದ್ಕೊಂಡಿದ್ದಾಳೆ. ಮುಖ್ಯವಾಗಿ ನಮಗ್ ಬೇಕಾಗಿರೋ ಜಾತಕ ಅಂತ ಗೊತ್ತಾಗಿದೆ. ಇನ್ನೂ ಯಾಕೋ ಯೋಚನೆ ಮಾಡ್ತಿದ್ಯಾ? ಒಂದು ಸಂಬಂಧ ಎಲ್ಲಾ ರೀತಿಲೂ ಹೊಂದಾಣಿಕೆ ಆಗ್ ಬರೋದು ಅಂದ್ರೆ ಈ ದಿನಗಳಲ್ಲಿ ತುಂಬಾ ಕಷ್ಟ. ಶ್ರೀ, ಹಳೆದಿನ ಮರ್ತೋಗಿದ್ಯಾ? ಮದ್ವೆ ವಿಷಯದಲ್ಲಿ ನನಗ್ ಕೊಟ್ಟಿರೋ ಮಾತುಗಳನ್ನ ಮರ್ತೋಗಿದ್ಯಾ? ಅಮ್ಮನಂತ ಜಾತಕ ಹೊಂದಿರೋ ಹುಡುಗಿನೇ ಸೊಸೆಯಾಗಿ ಕರ್ಕೊಂಡ್ ಬರ್ತೀನಿ ಅಂತ ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ. ನನ್ನ ಮಾತನ್ನ ನಾನು ಉಳಿಸ್ಕೋತೀನಿ. ನಿನ್ನ ಮದ್ವೆ ಹತ್ತೂರಿನ ಕ್ಷೇಮದ ಮೇಲೆ ಆಧಾರವಾಗಿದೆ ಅನ್ನೋ ವಿಷಯ ನೆನಪಿಲ್ವಾ? ನಿನ್ನ ಕಲ್ಯಾಣ ನಮ್ಮ ಆಸೆ. ನಿನ್ನ ಕಲ್ಯಾಣ ಒಂದು ತ್ಯಾಗ. ನಿನ್ನ ಕಲ್ಯಾಣ ನಮ್ಮ ಊರಿನವ್ರಿಗೆ ನಾವು ಕೊಡೋ ದೊಡ್ಡ ಬಹುಮಾನ. ಎಷ್ಟೋ ವಿಷಯಗಳು ಇದ್ರಲ್ಲಿ ತುಂಬಿದೆ ಶ್ರೀ. ಈ ಮದುವೆ ನಡೀಲಿಲ್ಲ ಅಂದ್ರೆ ಅಲ್ಲಿ ಜಾತ್ರೆ ನಡೆಯಲ್ಲ, ಉತ್ಸವ ನಡೆಯೋದಿಲ್ಲ, ಬೆಳೆ ಬೆಳೆಯಲ್ಲ, ಹೊಟ್ಟೆ ತುಂಬಲ್ಲ. ಅರ್ಥ ಆಗ್ತಿದ್ಯಾ? ಅದನ್ನೆಲ್ಲ ಮೀರಿ ಈ ಅಮ್ಮ ಜೀವಂತವಾಗಿ ಇರೋದಿಲ್ಲ ಕಣೋ. ನನ್ನ ನೋವನ್ನ ಆಜ್ಞಾಪನೆ ಅಂತಾನೋ ಹಠ ಅಂತಾನೋ ಏನ್ ಬೇಕಾದ್ರೂ ಅನ್ಕೋ, ನಿಶ್ಚಿತಾರ್ಥ ಅಂತೂ ನಿಲ್ಲಲ್ಲ, ಮದ್ವೆನೂ ನಿಲ್ಲಲ್ಲ. ನಾಳೆನೆ ನಿಹಾರಿಕಾ ಜೊತೆಗೆ ನಿಶ್ಚಿತಾರ್ಥ ಅಷ್ಟೇ. ಏನ್ರಿ, ನಿಹಾರಿಕಾ ಅವ್ರಿಗೆ ಫೋನ್ ಮಾಡಿ ಈ ವಿಷಯ ಈಗ್ಲೇ ಹೇಳಿ. ಸರಿ. ನಿಮ್ಮ ಅಮ್ಮ ಆ ಕಡೆ ಸೀರಿಯಸ್ ಆಗಿನೂ ಈ ಕಡೆ ಸೆನ್ಸಿಟಿವ್ ಆಗಿನೂ ಎರಡು ಮಿಕ್ಸ್ ಮಾಡಿ ಹೇಳಿದ್ರು ಬಾಮೈದ. ಕೋಲು ಮುರಿಲಿಲ್ಲ, ಹಾವು ಸಾಯ್ಲಿಲ್ಲ ಅನ್ನೋ ಹಾಗೆ ತುಂಬಾ ಕ್ಲಿಯರ್ ಆಗಿ ಬೋನ್ನಲ್ಲಿ ಬಂಧಿಸಿದ್ದಾರೆ. ಸಿಸ್ಟರ್, ನಮ್ಮ ಈಗಿನ ಕರ್ತವ್ಯ ಏನು? ಎಲ್ಲ ಬ್ಲ್ಯಾಂಕ್. ಅಲ್ಲ ಸಿಸ್ಟರ್, ನಿನ್ ತಲೆಲೇ ಐಡಿಯಾ ಹೊಳಿತಿಲ್ಲ ಅಂದ್ರೆ ಇನ್ನು ನನ್ನ ತಲೆಗೇನು ಹೊಳಿಯುತ್ತೆ? ನಿಜ ಹೇಳಿದ್ರೆ ಅಮ್ಮನ್ ಪ್ರಾಣ ಹೋಗುತ್ತೆ. ಸುಳ್ಳು ಹೇಳ್ತಾನೆ ಹೋದ್ರೆ ಅವನಿಗೆ ನನ್ನ ಮೇಲಿರೋ ನಂಬಿಕೆ ಹೋಗ್ತಾ ಇರುತ್ತೆ. ಇವಾಗ ನಾನು ಏನ್ ಮಾಡ್ಲಿ? ಇದಕ್ಕೆ ಪರಿಹಾರ ಏನು? ನಾನ್ ಫೋನ್ ಮಾಡ್ತಾ ಇದ್ರೆ ಯಾಕೆ ರಿಸೀವ್ ಮಾಡ್ತಿಲ್ಲ? ಆಫೀಸ್ಗೆ ಸಂಬಂಧಪಟ್ಟ ವರ್ಕಲ್ಲಿದ್ದು 24 ಗಂಟೆನೂ ಬ್ಯುಸಿನಾ? ನಿದ್ದೆ ಮಾಡ್ತಿಲ್ವಾ? ಕ್ಲೈಂಟ್ಸ್ ಜೊತೆ ಫೋನ್ ಕಾಲ್ ಜಾಸ್ತಿಯಾಗಿ ನನ್ನ ಕಾಲಿಗೆ ಯಾಕೆ ಆನ್ಸರ್ ಮಾಡ್ತಿಲ್ಲ ಅಂತ ನಾನು ಕೇಳಿದ್ರೆ ಏನೋ ಮುಚ್ಚಿಡ್ತಿದ್ದಾರೆ ಅನ್ನೋ ಹಾಗೆ ಅನ್ನಿಸ್ದೆ ಹೊರತು ಅವ್ರು ಹೇಳಿದ್ದೆಲ್ಲ ನಿಜ ಅನ್ನಿಸ್ಲಿಲ್ಲ. ನಮ್ಮ ಮದುವೆ ವಿಷಯನ ಅವ್ರ ಮನೇಲಿ ಹೇಳೋಕ್ಕಾಗ್ತಿಲ್ಲ ಅನ್ನೋ ನೋವು ಜೊತೆಗೆ ಅವ್ರ ಮನಸ್ಸಲ್ಲಿ ಇನ್ನೇನೋ ನೋವಿರೋ ಹಾಗಿತ್ತು. ಅವರಲ್ಲಿ ತುಂಬ ಬದಲಾವಣೆ ಕಾಣಿಸ್ತಿದೆ.
ಅವನಿ, ಗಂಡಂಗೆ ಅಪಾಯ ಆಗುತ್ತೆ ಅಂತ ತುಂಬ ಭಯಪಟ್ಟಿದ್ದೆ. ಗಂಡನೇ ತಾಳಿನ ತಗೊಂಡು ಬಂದು ಕತ್ತಿಗೆ ಹಾಕಿದಾನೆ. ಸಂತೋಷವಾಗಿರೋದು ಬಿಟ್ಟು ಇನ್ನೂ ಏನೋ ಯೋಚನೆ ಮಾಡ್ತಾ ಭಯದಲ್ಲಿದೆಯಲ್ಲ, ಯಾಕೆ? ಈಗ ನನ್ನಲ್ಲಂತ ಭಯ ಏನೂ ಇಲ್ಲ ಅಕ್ಕ. ಸರಿ, ಊಟ ಮಾಡೋಣ ಬಾ. ನಾನು ಆಮೇಲೆ ಮಾಡ್ತೀನಕ್ಕ, ನೀನು ಹೋಗು.